ಮುರುಡಿ ಕೂಸಿನ ಮನೆ ತಾಲೂಕಿಗೆ ಮಾದರಿಯ ನೀಲಗಂಗಾ ಬಬಲಾದ್. ತಾಲೂಕಿನ ಮುರುಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಕೂಸಿನ ಮನೆಯು ಚೆನ್ನಾಗಿದ್ದು ಮಕ್ಕಳ ಪಾಲನೆ ಪೋಷಣೆಯನ್ನ ಕೇರ್ ಟೇಕರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಗುಣಮಟ್ಟದ ಆಹಾರವನ್ನ ವಿತರಿಸ್ತಾ ಇದ್ದು ಮಕ್ಕಳಿಗೆ ಪೂರಕವಾಗಿದೆ. ಇದು ತಾಲೂಕಿಗೆ ಮಾದರಿಯ ಕೂಸಿನ ಮನೆ ಎಂದು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನೀಲಗಂಗಾ ಬಬಲಾದ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇಂದು ಯಲಬುರ್ಗಾ ತಾಲೂಕಿನ ಮುರುಡಿ ಗ್ರಾಮ ಪಂಚಾಯಿತಿಗೆ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಕೂಸಿನ ಮನೆ ಪರಿಶೀಲಿಸಿದ ಅವರು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೂಸಿನ ಮನೆ ವರವಾಗಿದೆ. ಅದರ ಸದುಪಯೋಗವನ್ನ ಗ್ರಾಮೀಣ ಪ್ರದೇಶದ ಕೂಲಿಕಾರರ ಮಕ್ಕಳು ಪಡೆಯಬೇಕು ಎಂದರು. ಮಕ್ಕಳಿಗೆ ಜಿಲ್ಲಾ ಪಂಚಾಯಿತಿ ಸಿದ್ದಪಡಿಸಿದ ಆಹಾರದ ಮೆನು ಕೊಡಬೇಕೆಂದು ತಿಳಿಸಿದಾಗ ಕೇರ್ ಟೇಕರ್ ಅವರು ಪ್ರತಿದಿನದ ಬೆಳಗ್ಗೆ ಹಾಲು, ಗಂಜಿ, ದಾಲ್ ಕಿಚಡಿ ಹೀಗೆ ಪ್ರತಿದಿನದ ಮೆನುವಿನಂತೆ ತಯಾರಿಸಿ ಕೊಡುತ್ತಾ ಇದ್ದೇವೆ. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತಿದೆ. ಪ್ರತಿ ತಿಂಗಳು ಆರೋಗ್ಯ ತಪಾಸಣೆ ಮಾಡಿಸಲಾಗುತ್ತಿದೆ. ಹೀಗಾಗಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಸಿನ ಮನೆಗೆ ಬರ್ತಾ ಇದ್ದಾರೆ ಎಂದು ತಿಳಿಸಿದ್ದಾರೆ. ಮುರುಡಿ ಗ್ರಾಮ ಪಂಚಾಯತ್ನ ನರಸಾಪುರ ಗ್ರಾಮದ ಹತ್ತಿರ ನಿರ್ಮಾಣಗೊಂಡಿರುವ ಘನತ್ಯಾಜ್ಯ ವಿಲೇವಾರಿ ಘಟಕ ಸಂಪೂರ್ಣ ಮುಗಿದಿದ್ದು ಅದರಲ್ಲಿ ಕಸವನ್ನ ವಿಲೇವಾರಿ ಮಾಡಬೇಕು. ಸ್ವಸಹಾಯ ಸಂಘದ ಮಹಿಳೆಯರಿಗೆ ಅಲ್ಲಿ ಕೆಲಸವನ್ನ ಕೊಡಬೇಕು. ಬಳಿಕ ಎಫ್ಎಸ್ಟಿ ಘಟಕ ಪರಿಶೀಲಿಸಿ ಕೂಡಲೇ ಎಫ್ಎಸ್ಟಿ ಘಟಕ ಪ್ರಾರಂಭಿಸಬೇಕು. ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಫಕೀರಪ್ಪ ಕಟ್ಟಿಮನಿ, ಅಕೌಂಟ್ ಆಫೀಸರ್ ಹಜರತ್ ಅಲಿ, ಐಇಸಿ ಸಂಯೋಜಕರಾದ ಶರಣಪ್ಪ ಹಾಳಕೇರಿ, ಗ್ರಾಮ ಪಂಚಾಯಿತಿ ಪಿಡಿಒರಾದ ಪುಷ್ಪಲತಾ ಪಾಟೀಲ್, ಡಿಒರಾದ ರಮೇಶ್ ಹಳ್ಳಿ, ಐಇಸಿ ಸಂಯೋಜಕರಾದ ಶರಣಪ್ಪ ಹಾಳಕೇರಿ ಮತ್ತು ತಾಲೂಕು ಪಂಚಾಯಿತಿ ಸಿಬ್ಬಂದಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಸಿಯಾದಿ ಎನ್ಕೆಎಸ್ ಟಿವಿ 4 ಯಲಬುರ್ಗಾ.